ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 69. ಅವನು ಮುಂಬೈ ಸ್ವೀಟ್ ಅಂತ ಹೇಳ್ದ ಶಕ್ತಿ. ಅವನು ಮಾಡ್ತಿರೋದು ಅದೇ ಸ್ವೀಟ್ ಅಲ್ವಾ? ಯಾಕೆ ಮುಂಬೈ ಸ್ವೀಟ್ ದೆಹಲಿಯಲ್ಲಿ ಸಿಗಬಾರ್ದಾ? ಮಾತನ್ನೇ ಹೊರಳಿಸಿದ ಅವಳ ಅನುಮಾನ ಬಗೆಹರಿಯಲು. ಓ ಹಾಗೇನು? ಮತ್ತೆ ಇಷ್ಟೊತ್ತಾದರೂ ಏನು ಮಾಡ್ತಿದ್ದೆ? ಫೋನ್ ಯಾಕೆ ಆಫ್ ಇತ್ತು ನಿಂದು? ರಾತ್ರಿ ಮಲಗೋದು ತಡ ಆಯಿತು, ಅದಕ್ಕೆ ಬೆಳಗ್ಗೆ ಏಳೋದು ತಡ ಆಯಿತು. ಮಾತು ಮರೆಸಿ ಬಿಟ್ಟ ಪ್ರೀತಿಯಿಂದಲೇ ಅವಳು ಅವ ಹೇಳಿದ್ದನ್ನೇ ನಂಬಿದಳು, ಅನುಮಾನ ಪಡದೆ. ತಾನು ಹೋಗುವಲ್ಲಿ ತಲುಪುವವರೆಗೂ ಅವಳ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದ. ಹಿಂದಿನ ದಿನ ಅವ ಶಾನ್ನನ್ನು ಹಿಂಬಾಲಿಸಿ ಅವ ಹೋದ ಜಾಗ ತಿಳಿದುಕೊಂಡಿದ್ದ. ಈಗ ಅದೇ ಜಾಗಕ್ಕೆ ಹೋಗಿದ್ದ. ಮತ್ತೆ ಆ ಹುಡುಗಿಗೆ ಅವ ಎಲ್ಲಿಂದ ಡ್ರಗ್ಸ್ ತಂದು ಕೊಟ್ಟ ಎಂಬುದು ಗೊತ್ತಾಗಬೇಕಿತ್ತು ಅವನಿಗೆ. ಆ ಶಾನ್ ಎನ್ನುವವನ ಕೈಗೆ ನೇರವಾಗಿ ಡ್ರಗ್ಸ್ ಬರುವುದು, ಆದರೆ ಅದು ಎಲ್ಲಿಂದ ಎಂದು ಗೊತ್ತಿರಲಿಲ್ಲ. ಈ ಮಾಹಿತಿ ಅವನಿಗೆ ಸಿಕ್ಕಿದಾಗಿನಿಂದ ಅವ ಶಾನ್ಗೆ ಹೊಂಚು ಹಾಕಿ ಕುಳಿತಿದ್ದ. ಅವ ಸಿಕ್ಕಾಗ ಅವ ಒಂದು ದಿನದಲ್ಲಿ ಎಲ್ಲೆಲ್ಲಿ ಹೋಗಿ ಬರುವ ಎಂದು ತಿಳಿಯಲು ಈಗ ಅವನಿದ್ದಲ್ಲಿ ಹೋಗಿದ್ದ. ಸಂಜೆಯವರೆಗೂ ಶಿವ ಆ ಶಾನ್ ಎಂಬುವವನನ್ನೇ ಹಿಂಬಾಲಿಸಿದ್ದ. ಅವನಿಗೆ ಅನುಮಾನ ಬರದಂತೆ ಅವ ತನ್ನ ಮನೆಯಿಂದ ತನ್ನದೇ ಸ್ವಂತ ಬಾರ್, ನಂತರ ತನ್ನ ಔಟ್ ಹೌಸ್, ಸಂಜೆ ಮತ್ತೆ ಅದೇ ಹಿಂದಿನ ದಿನ ಹೋಗಿದ್ದ ಪಬ್ಗೆ ಹೋದ. ಶಿವ ಅವ ಹೋದಲ್ಲೆಲ್ಲ ತಾನು ಬೆಳಗ್ಗೆ ಹತ್ತಿದ್ದ ಕಾರ್ನಲ್ಲಿಯೇ ಹೋಗಿದ್ದ. ಆದರೂ ಅವನಿಗೆ ಒಂದು ಸುಳಿವು ಸಿಕ್ಕಿರಲಿಲ್ಲ ಡ್ರಗ್ಸ್ ಎಲ್ಲಿಂದ ಬರುತ್ತಿದೆ ಎಂದು. ಶಾನ್ಗೆ ಡ್ರಗ್ಸ್ ಬರುತ್ತಿದ್ದದ್ದು ರಣದೇವನ್ಗೆ ಕಳುಹಿಸುತ್ತಿದ್ದನಲ್ಲ ಬಾಸ್, ಅವನೇ. ಕೆಲವೊಮ್ಮೆ ಈ ಶಾನ್ ಕೂಡ ರಣದೇವನಿಗೆ ಕಳುಹಿಸುತ್ತಿದ್ದ. ಅವ ಬಂದದ್ದೇ ಅದನ್ನು ಕಂಡು ಹಿಡಿಯಲು. ಅವನಿಗೆ ಸಿಕ್ಕ ಅಡ್ರೆಸ್ಗೆಲ್ಲ ಹೋದವ. ಅಲ್ಲಿ ಯಾರು, ಯಾರಿಗೆ, ಎಂತಹ ಡ್ರಗ್ಸ್ ಕೊಡುತ್ತಾರೆಂದು ತಿಳಿದು ಬಂದಿದ್ದ. ಓಡಾಡಿಕೊಂಡೆ ಅವ ಹೋದಲ್ಲೆಲ್ಲ ಶಾನ್ ಕೊಡುವ ಡ್ರಗ್ಸ್ ಇರುತ್ತಿತ್ತು. ಆ ಮಹಾನಗರಿಯಲ್ಲಿ ಶಾನ್ನದ್ದೇ ದರ್ಬಾರಿತ್ತು ಡ್ರಗ್ಸ್ ದಂಧೆಯಲ್ಲಿ. ಅದು ಶಿವನಿಗೆ ಮೊದಲೇ ಅರ್ಧ ಮಾಹಿತಿ ತಿಳಿದಿದ್ದರೂ ಮತ್ತೆ ಒಂದು ವಾರ ಅವ ಎಲ್ಲ ಕಡೆಯೂ ಓಡಾಡಿ ಶಾನ್ನ ಅಗತ್ಯವೆಷ್ಟಿದೆ ಇಲ್ಲಿ ಎಂದು ತಿಳಿದುಕೊಂಡ. ಅವನಿಗೆ ಬೇಕಾಗಿದ್ದ ಮಾಹಿತಿ ಸಿಕ್ಕಾಗಿತ್ತು. ಅದನ್ನೆಲ್ಲ ಅಲ್ಲಿ ಇದ್ದು ತನಗೆ ಸಹಾಯ ಮಾಡಿದವರಿಗೆ ತಿಳಿಸಬೇಕಾಗಿತ್ತವ. ಅವ ಮುಂಬೈಗೆ ಬಂದದ್ದೇ ಅವರಿಗೆ ಸಹಾಯ ಮಾಡಲು. ಕೇಶವ್, ನನಗೊಂದು ಸಹಾಯ ಮಾಡ್ತೀರಾ? ತಂಗಿ ಅಂತ ಹೇಳಿದಿರಾ ಅಂದಮೇಲೆ ನನಗೆ ಮಾತು ಕೊಡ್ತೀರಾ ಇದನ್ನು ಶಿವನ ಮುಂದೆ ಹೇಳೋದಿಲ್ಲ ಅಂತ ಎಂದಳು ಅವ ತನ್ನ ಮನೆಗೆ ಬಂದಾಗ. ಆ ದಿನ ಸಂಜೆಯೇ ಕೇಶವ ರಾಯರ ಮನೆಗೆ ಬಂದಿದ್ದ, ಹಾಗೆ ಭೇಟಿಯಾಗಲೆಂದು. ರಾಯರು ಎದುರಿಗಿದ್ದಾಗಲೇ ಶಕ್ತಿ ಕೇಶವನ ಮುಂದೆ ವಿಷಯ ತೆಗೆದಿದ್ದಳು. ಅವನಿಗೆ ಗೊತ್ತಾಗಬಾರದೆಂದು ಅಂದುಕೊಂಡಿದ್ದವಳಿಗೆ ಈಗ ಕೇಶವನನ್ನು ಕೇಳದೇ ಇರಲು ಬೇರೆ ದಾರಿ ಇಲ್ಲ. ಅವನನ್ನು ಕೇಳುವುದು ಬೇಡವೆನಿಸಿದರೂ ಯಾಕೋ ಮನಸ್ಸು ತಡೆಯಲಿಲ್ಲ ಅವಳಿಗೆ. ಏನಾದರೂ ಸಹಾಯ ಆಗಬಹುದೆಂದು ಅವನಿಂದ ಮೊದಲು ಮಾತು ತೆಗೆದುಕೊಂಡಳು. ಶಿವನ್ಗೆ ಗೊತ್ತಾಗಬಾರ್ದು ಅಂತಿದೆಯಾ? ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು ಎಂದ ಕೇಶವ. ಹೌದು, ತುಂಬ ಮುಖ್ಯವಾಗಿರೋ ವಿಷಯ. ನಾನು ಶಿವನನ್ನು ಅವನ ಮನೆಗೆ ವಾಪಸ್ಸು ಕಳಿಸ್ಬೇಕು. ಬರೀ ಹೆಸರಿಗಷ್ಟೇ ಅವನ ಮನೆ ಅಂತಾನೆ ಅಲ್ವಾ? ಆ ಮನೆ ಅವನಿಗಿಷ್ಟವಾದ ಸ್ಥಳ ಆಗಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು, ಒಗ್ಗಟ್ಟಾಗಿ ಮಾತನಾಡಿದಳು. ಅರ್ಥ ಆಗಲಿಲ್ಲ ಶಕ್ತಿ ನನಗೆ. ಅಂದರೆ ಶಿವ ಯಾಕೆ ಅವನ ತಂದೆ ತಾಯಿ ಜೊತೆ ಮಾತಾಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗಬೇಕು ಕೇಶವ್. ಇದನ್ನು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ನನಗೆ ಹೇಳೋಕ್ಕಾಗೋದಿಲ್ಲ ಎಂದ ಶಕ್ತಿಯ ಮಾತು ಕೇಶವನಿಗೆ ಆಶ್ಚರ್ಯವೆನಿಸಿತು. ಶಕ್ತಿ, ಇದು ಅವ ಶಿವನಿಗೆ ಗೊತ್ತಾದರೆ ಎಂದು ಯೋಚಿಸಿದ. ಶಿವನ ಮನೆಯವರ ಹಾಗೆಯೇ ನಾನು ಅವನೂರಿಗೆ ಹೋಗಿದ್ದೆ ಕೇಶವ್. ಅತ್ತೆ, ಮಾವ, ಸುಮತಿ ಆಂಟಿ ಯಾರೂ ನನಗೆ ಸತ್ಯ ಹೇಳಿಲ್ಲ. ಶಿವನಿಂದಾನೇ ತಿಳಿಯೋದು ಒಳ್ಳೆಯದು ಅಂದರು. ಆದರೆ ಶಿವ ನನಗೆ ಇದ್ರ ಬಗ್ಗೆ ಕೇಳಿದರೆ ಹೇಳೋದಿಲ್ಲ. ಮೊದಲೊಮ್ಮೆ ಕೇಳಿ ಬಿಟ್ಟಿದ್ದೀನಿ. ಅವನ ತಂದೆ ತಾಯಿ ವಿಷಯ ಮಾತಾಡಿದರೆ ಬೇಗ ಸಿಟ್ಟಾಗ್ತಾನೆ. ಅಂದಮೇಲೆ ಇದರಲ್ಲಿ ಏನೋ ಗುಟ್ಟಿದೆ ಅಂತ ಆಯ್ತಲ್ಲ, ಅದೇನೋ ಅಂತ ನೀನು ಹೇಳಿದರೆ ನನಗೆ ಸಹಾಯ ಆಗುತ್ತೆ. ನಿನಗೆ ಹೇಗೆ ಸಹಾಯ ಆಗುತ್ತೆ? ನಾನು ಶಿವನನ್ನು ಆ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಅತ್ತೆಗೆ ಮಾತು ಕೊಟ್ಟಿದ್ದೀನಿ ಎಂದ ಶಕ್ತಿಯ ಮಾತು ಕೇಶವನಿಗೆ ಇಷ್ಟವಾಯಿತು. ನಾನು ತುಂಬ ಹೇಳಿದ್ದೀನಿ ಕೇಶವ್ ಇವಳಿಗೆ, ಅವನಾಗಿಯೇ ಸತ್ಯ ಹೇಳೋವರೆಗೂ ಸುಮ್ಮನಿರು ಅಂತ. ಆದರೆ ಇವಳು ನನ್ನ ಮಾತನ್ನು ಕೇಳೋದೇ ಇಲ್ಲ ಎಂದರು ರಾಯರು. ಅಪ್ಪ, ನಾವು ಕಾಯ್ತಾ ಕೂತ್ಕೊಂಡ್ರೆ ಇವನು ಹೀಗೆ ಇಲ್ಲಿ ಅವ್ರ ಜೊತೆ ಮಾತಾಡದೇ ಇರ್ತಾನೆ. ಅವರು ಅಲ್ಲಿ ನೋವು ಅನುಭವಿಸ್ತಾನೇ ಇರ್ತಾರೆ. ನನಗೂ ಆ ಆಸೆ ಇದೆ ಶಕ್ತಿ. ಅವನಿಗೋಸ್ಕರ ಕಣ್ಣೀರು ಹಾಕ್ತಿರೋ ಅವ್ರ ತಾಯಿ ಜೊತೆ ಮಾತಾಡಬೇಕು, ಅವರೆಲ್ಲರ ಜೊತೆ ನಗ್ತಾ ಸಮಯ ಕಳಿಬೇಕು ಅಂತ ತುಂಬ ಆಸೆ ಇದೆ. ಆದರೆ ನಾನು ನಿನಗೆ ಸತ್ಯ ಹೇಳೋಕ್ಕಾಗೋಲ್ಲ ಎಂದ ಕೇಶವನ ಮುಖ ಬೇಸರದಲ್ಲಿತ್ತು. ಯಾಕೆ? ಪ್ಲೀಸ್, ನೀನು ಶಿವನಿಗೆ ಹೆದರಿ ಹೇಳೋಲ್ಲ ಅನ್ಬೇಡ. ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಸತ್ಯ ಹೇಳೋರಿಲ್ಲ. ಶಿವನಿಗೆ ಹೆದರಿ ಹೇಳೋದಿಲ್ಲ ಅಂತ ಅಲ್ಲ ಶಕ್ತಿ, ಅವನ ಕುಟುಂಬದ ಬಗ್ಗೆ ಯಾರೇ ಕೇಳಿದ್ರು ಹೇಳಬಾರ್ದು ಅಂತ ತುಂಬ ವರ್ಷಗಳ ಹಿಂದೆನೇ ಮಾತು ತಗೊಂಡಿದ್ದಾನೆ. ಅವನಿಗೆ ಕೊಟ್ಟಿರೋ ಮಾತನ್ನು ನಾನು ತಪ್ಪೋದಿಲ್ಲ, ನಿನಗೆ ಗೊತ್ತೇ ಇದೆ.
ಎಂದ ಕೇಶವನದ್ದು ಏನೂ ಮಾಡಲಾಗದ ಪರಿಸ್ಥಿತಿ. ಹೌದಾ, ಸರಿ ಬಿಡು. ಆದರೆ ನಾನು ಅವನ ಊರಿಗೆ ಹೋಗಿ ಬಂದಿದ್ದನ್ನು ಶಿವನ ಮುಂದೆ ಹೇಳಬೇಡ. ಅವನಿಗೆ ಗೊತ್ತಿಲ್ಲದೆ ನಾನು ಹೋಗಿದ್ದೆ ಅಂದರೆ ಅವನು ಕೋಪ ಮಾಡ್ಕೋತಾನೆ. ಸರಿ ಶಕ್ತಿ ಎಂದ ಕೇಶವ ಇನ್ನೂ ಸ್ವಲ್ಪ ಹೊತ್ತು ಕುಳಿತು ಅವರ ಜೊತೆ ಮಾತನಾಡಿ ತನ್ನ ಮನೆಗೆ ಹೋಗಿದ್ದ. ಅಪ್ಪ, ಶಿವನ ಹತ್ರ ಇದ್ರ ಬಗ್ಗೆ ಮಾತಾಡೋದಕ್ಕೆ ಭಯ ಆಗುತ್ತೆ ಅಪ್ಪ. ಅವನು ಗದರಿ ಬಿಡ್ತಾನೆ. ಅವರ ಅತ್ತೆ ಅಮ್ಮ ಅವನ ಮನಸ್ಸಿಗೆ ಗಾಯ ಆಗಿದೆ ಅಂತಾರೆ. ಕೇಶವ ಕೂಡ ಹೇಳೋದಿಲ್ಲ ಅಂತಿದ್ದಾನೆ ಎಂದ ಶಕ್ತಿ ರಾಯರ ಜೊತೆ ಮಾತನಾಡುತ್ತಾ ಕುಳಿತಿದ್ದಳು. ಆ ರಾತ್ರಿ ಕೇಶವ ಮನೆಗೆ ಹೋದ ನಂತರ ಅವನ ಮನಸ್ಸಿಗೆ ಗಾಯ ಆಗಿದೆ ಅಂದಮೇಲೆ ಅದನ್ನು ನೀನು ಮುಟ್ಟೋದು ತಪ್ಪು ಶಕ್ತಿ ಎಂದ ರಾಯರು ಅವಳಿಗೆ ಬುದ್ಧಿ ಹೇಳುವವರೇ. ಅಪ್ಪ, ಗಾಯ ಆಗಿದೆ ಅಂತ ಹಾಗೆ ಬಿಟ್ಟರೆ ಅದು ಇನ್ನೂ ದೊಡ್ಡದಾಗುತ್ತಾ ಹೋಗುತ್ತೆ ಅಪ್ಪ. ಅದಕ್ಕೆ ಸರಿಯಾದ ಔಷಧಿ ಸಿಕ್ಕರೇನೆ ಅದು ವಾಸಿ ಆಗೋದು. ಈಗ ಮುಂದೆ ಏನು ಮಾಡಬೇಕು ಅಂತಿದೀಯಾ? ಯೋಚನೆ ಮಾಡಿ ಆಗಿದೆ ಅಪ್ಪ. ಶಿವ ಬರೋ ದಾರಿಯನ್ನು ಕಾಯ್ತಿದ್ದೀನಿ ಅಷ್ಟೇ ಎಂದ ಶಕ್ತಿ ಆಗಲೇ ಎಲ್ಲವನ್ನೂ ಯೋಚನೆ ಮಾಡಿ ಇಟ್ಟಿದ್ದಳು. ಅದೇ ವಿಷಯದ ಕನಸು ಬಿದ್ದಿದ್ದು ನೆನಪಾದಾಗಲೆಲ್ಲ ಭಯವಾಗುತ್ತಿತ್ತು. ಆದರೂ ಧೈರ್ಯ ಮಾಡಿದ್ದಳು. ವಾರ ಪೂರ್ತಿ ಶಾನನ್ನು ಹಿಂಬಾಲಿಸಿ ಮಾಹಿತಿ ತೆಗೆದುಕೊಂಡ ಶಿವ ತನಗೆ ಸಹಾಯ ಮಾಡುತ್ತಿದ್ದ ವ್ಯಕ್ತಿಯನ್ನು ಗುಟ್ಟಾಗಿ ಭೇಟಿಯಾಗಿದ್ದ. ನಿನಗೆ ಬೇಕಾಗಿರೋ ಮಾಹಿತಿನೆಲ್ಲ ನಾನು ಕೊಟ್ಟಿದ್ದೀನಿ. ಆ ಶಾನ್ಗೆ ಡ್ರಗ್ಸ್ ತಂದು ಕೊಡೋರು ಒಬ್ಬರು ಇದ್ದಾರೆ. ಅದು ಹೇಗೆ ಅಂತ ಗೊತ್ತಾಗಿದೆ ನನಗೆ. ಅವನ ಔಟ್ ಹೌಸ್ಗೆ ಒಂದು ಕಾರ್ ಬರುತ್ತೆ. ಅದು ಪ್ರತಿ ಶುಕ್ರವಾರ ಮಾತ್ರ. ಅದರಲ್ಲಿ ಬಟ್ಟೆ ತುಂಬೋ ಬ್ಯಾಗ್ಗಳಿರುತ್ತೆ. ಅದರಲ್ಲಿ ಡ್ರಗ್ಸ್ ಇರುತ್ತೆ. ಇದನ್ನೆಲ್ಲ ಪೊಲೀಸರು ಕಣ್ ತಪ್ಪಿಸಿ ಹೇಗೆ ತರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವನು ಒಂದು ಹುಡುಗಿಗೆ ಈ ಡ್ರಗ್ಸ್ ಕೊಡೋದಲ್ಲದೆ ಮತ್ತೆ ಬೇರೆ ಕಡೆನೂ ಸಾಗಿಸ್ತಾನೆ. ಅದೆಲ್ಲ ನಿನಗೆ ಗೊತ್ತೇ ಇದೆ. ಆ ಅಡ್ರೆಸ್ ಎಲ್ಲ ನೀನೇ ಅಲ್ವಾ ನನಗೆ ತಂದು ಕೊಟ್ಟಿದ್ದು. ಆದರೆ ಡ್ರಗ್ಸ್ ಅವನಿಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲಿಲ್ಲ. ಅದನ್ನೆಲ್ಲ ಕಂಡು ಹಿಡಿಯೋದಕ್ಕೆ ಈಗ ನನ್ನ ಹತ್ರ ಸಮಯ ಕೂಡ ಇಲ್ಲ. ಇನ್ನು ಮುಂದಿನ ಕೆಲಸ ನಿನಗೆ ಬಿಟ್ಟಿದ್ದು. ನೀನು ಕೇಳಿದ ಸಹಾಯ ನಾನು ಮಾಡಿದ್ದೀನಿ. ನಾನು ನನ್ನೂರಿಗೆ ಹೋಗ್ತೀನಿ ಎಂದ ಶಿವ ತನ್ನೆದುರು ನಿಂತವರ ಮುಂದೆ. ಅವನ ತುಟಿಯಂಚಲ್ಲಿ ನಗುವಿತ್ತು ಆ ವ್ಯಕ್ತಿಯ ಕಂಡು. 1 ತಿಂಗಳು ಅಂತ ಹೇಳಿ ಬಂದಿದ್ದೆ. 20 ದಿನ ಆಯಿತು ಬಂದು. ಇರಬಹುದಿತ್ತು ಇನ್ನು. ಕೇಳಿದವರಿಗೆ ಶಿವನ ಮೇಲೆ ಅಪಾರ ಪ್ರೀತಿಯ ಜೊತೆ ಗೌರವ. ಶಕ್ತಿ ತುಂಬ ನೆನಪಾಗ್ತಿದ್ದಾಳೆ ಒಂದೇ ಮಾತಿನಲ್ಲಿ ಎಂದ. ಸರಿ, ಹೋಗ್ಬಾ. ಆದಷ್ಟು ಬೇಗ ಅಲ್ಲೇ ಭೇಟಿ ಮಾಡೋಣ. ಥ್ಯಾಂಕ್ಸ್ ನನಗೆ ಸಹಾಯ ಮಾಡಿದ್ದಕ್ಕೆ. ಮುಂದಿನದನ್ನು ನಾನೇ ನಿನಗೆ ಅಪ್ಡೇಟ್ ಮಾಡ್ತೀನಿ ಎಂದ ಆ ವ್ಯಕ್ತಿ ಅಲ್ಲಿಂದ ನಡೆದರು. ಶಿವ ಮುಂಬೈಗೆ ಬಂದು ಆಗಲೇ 20 ದಿನಗಳಾಗಿತ್ತು. ಆ ವ್ಯಕ್ತಿ ಶಿವನಿಗೆ ಸಹಾಯ ಮಾಡಲೆಂದು ಇದ್ದವರು. ಆದರೆ ತಮಗೆ ಸಹಾಯ ಬೇಕೆಂದು ಕೇಳಿದ್ದರಿಂದ ಶಿವ ಅವರಿದ್ದಲ್ಲಿ ಬಂದು ತಾನು ಒಂದಿಷ್ಟು ಮಾಹಿತಿ ತೆಗೆದುಕೊಳ್ಳುವುದಲ್ಲದೆ ಅವರಿಗೂ ಸಹಾಯ ಮಾಡಿ ಹೋಗಿದ್ದ. ಎಲ್ಲವೂ ನಿಗೂಢವಾಗಿಯೇ ನಡೆದಿತ್ತು. ಒಂದೊಂದು ವಿಷಯಗಳು ಶಿವನನ್ನು ಬಿಟ್ಟು ಯಾರಿಗೂ ತಿಳಿದಿರಲಿಲ್ಲ. ಕೇಶವನಿಗೂ ಕೂಡ ತನ್ನ ಅಪಾಯಕ್ಕೆ ಕಾರಣವಾಗಿರುವ ವಿಷಯಗಳನ್ನು ಅವ ಕೇಶವನಿಗೂ ತಿಳಿಸಿರಲಿಲ್ಲ. ಮುಂದೊಂದು ದಿನ ಎಲ್ಲವೂ ತನ್ನ ಊರಿನಲ್ಲಿಯೇ ಬಗೆಹರಿಯಬೇಕೆಂದು ಎಲ್ಲವನ್ನೂ ಯೋಚಿಸಿ ಯೋಜನೆ ಮಾಡಿಯೇ ಕೆಲಸ ಮುಗಿಸಿದ್ದ. ಅವ ಎಷ್ಟೇ ಮುಚ್ಚಿಟ್ಟರೂ ಒಂದಲ್ಲ ಒಂದು ದಿನ ಎಲ್ಲವೂ ತೆರೆದುಕೊಳ್ಳುವುದೇ ಎಂದು ಅವನಿಗೂ ಗೊತ್ತಿತ್ತು. ಆದರೂ ಅವ ಹೆದರದವ ಯಾರಿಗೂ. ಆ ರಾತ್ರಿ ಶಕ್ತಿಗೆ ಕರೆ ಮಾಡಲೇ ಇಲ್ಲ ಅವ. ಇತ್ತ 12 ಗಂಟೆಯಾದರೂ ಅವನ ಕರೆ ಬಾರದೆ ನಿದ್ದೆಗೆಟ್ಟು ಕುಳಿತಿದ್ದಳು ಶಕ್ತಿ. ಇವನಿಗೆ ಎಷ್ಟು ಸಾರಿ ಹೇಳಿದ್ದೀನಿ, ಫೋನ್ ಆಫ್ ಮಾಡಬೇಡ, ಮಾಡೋದಕ್ಕೂ ಮೊದಲು ನನಗೆ ಒಂದು ಕಾಲ್ ಮಾಡಿ ಹೇಳು ಅಂತ. ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಇವನು ನನ್ನ ಟೆನ್ಷನ್ ಎಂದವಳು ಚಡಪಡಿಸುತ್ತಿದ್ದಳು ಅವನ ಕರೆಗಾಗಿ. ಪದೇ ಪದೇ ಫೋನ್ ನೋಡುತ್ತಿದ್ದವಳಿಗೆ ಅವನಿಗೇನಾದರೂ ತೊಂದರೆ ಆಯಿತೇ ಎಂಬ ಭಯ ಕೂಡ. 12 ಗಂಟೆ 15 ನಿಮಿಷ ಆಗಿತ್ತೇನೋ. ಮನೆಯ ಬಾಗಿಲಿನ ಲಾಕ್ ತೆಗೆದ ಸಪ್ಪಳವಾಯಿತು. ಇಷ್ಟೊತ್ತಿನಲ್ಲಿ ಯಾರು? ಅಪ್ಪ ಎದ್ದಿದ್ದಾರಾ ಎಂದುಕೊಳ್ಳುತ್ತಾ ಮೇಲೆದ್ದು ಕೋಣೆಯ ಬಾಗಿಲು ತೆಗೆದು ಹೊರಗೆ ಹೆಜ್ಜೆ ಇಟ್ಟಳು. ಶಿವ ತನ್ನ ಬ್ಯಾಗ್ ಹಿಡಿದು ಒಳ ಬಂದ. ಅವನನ್ನು ನೋಡಿದವಳೆ ಶಿವ ಎಂದು ಕೂಗಿ ಅವನತ್ತ ಓಡಿದಳು. ಅವಳ ಧ್ವನಿ ಕೇಳಿ ತಲೆ ಎತ್ತಿ ಅವಳನ್ನೇ ನೋಡಿದವ ಅಲ್ಲಿಯೇ ನಿಂತ. ಶಕ್ತಿ ಅವಸರದಲ್ಲಿ ಮೆಟ್ಟಿಲು ಇಳಿದು ಓಡಿದವಳೆ ಅವನನ್ನು ತಬ್ಬಿದಳು ಬಿಗಿಯಾಗಿ. ಅವ ಕೂಡ ತನ್ನ ಬ್ಯಾಗ್ ಬಿಟ್ಟು ಅವಳನ್ನು ಅಪ್ಪಿದ. ತುಂಬ ಮಿಸ್ ಮಾಡಿಕೊಂಡೆ ಶಿವ ನಾನು ನಿನ್ನನ್ನು ಎಂದವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವನ ಕರೆ ಬಂದಿಲ್ಲ ಎಂದು ಹೆದರಿದ್ದವಳಿಗೆ ಅಚ್ಚರಿಪಡಿಸಿದ್ದ ಅವ. ನಾನು ನಿನ್ನನ್ನು ಮಿಸ್ ಮಾಡಿಕೊಂಡೆ ಶಕ್ತಿ. ನಿನ್ನನ್ನು ಬಿಟ್ಟಿರೋದಕ್ಕೆ ಆಗಲಿಲ್ಲ. ಅದಕ್ಕೆ ನೋಡು, ತಿಂಗಳಾಗೋದಕ್ಕೂ ಮೊದಲೇ ಬಂದ್ಬಿಟ್ಟೆ ಎಂದವ ಅವಳ ಬೆನ್ನು ಬಳಸಿಯೇ ಇದ್ದ. ಐ ಲವ್ ಯು ಶಿವ ಎಂದಳು ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿ. ಕೇಳೇ ಇರಲಿಲ್ಲ ನಾನು ಈ ಪದಾನ. ನಾನು ಕೇಳಿಲ್ವಲ್ಲ. ಅವ ತನ್ನ ಪ್ರೀತಿಯ ನಿವೇದನೆಗೆ ಉತ್ತರ ಕೊಡದಿದ್ದಕ್ಕೆ ಎಂದಳು. ಅವ ಮಾತನಾಡದೆ ಅವಳನ್ನು ಬಳಸಿಯೇ ಇದ್ದ. ನೀನು ಕಾಲ್ ಕೂಡ ಮಾಡಿರಲಿಲ್ಲ. ತುಂಬ ಭಯ ಆಗಿತ್ತು ನನಗೆ. ಅದಕ್ಕೆ ನಿದ್ದೆನೂ ಬಂದಿರಲಿಲ್ಲ ಎಂದಳು ಅವನಿಂದ ಸರಿದು. ನಿನಗೆ ಟೆನ್ಷನ್ ಕೊಡಬೇಕು ಅಂತಾನೆ ಕಾಲ್ ಮಾಡಿರಲಿಲ್ಲ ನಾನು ಎಂದ ಅವಳ ಕಣ್ಣಿನಲ್ಲಿ ಶೇಖರಗೊಂಡಿದ್ದ ನೀರನ್ನು ತನ್ನ ಬೆರಳ ತುದಿಯಿಂದ ಒರೆಸುತ್ತಾ.
ತುಂಬ ಕೆಟ್ಟವನು ನೀನು ಎಂದವಳು ಮಗುವಂತಾಗಿದ್ದಳು ಅವನ ಪ್ರೀತಿ ಬಯಸಿ. ತುಂಬ ಹೊಟ್ಟೆ ಹಸಿತಿದೆ ಶಕ್ತಿ, ಊಟಕ್ಕೆ ಬಡಿಸ್ಕೊಂಡು ಬರ್ತೀಯಾ, ನಾನು ಫ್ರೆಶ್ ಆಗ್ತೀನಿ ಎಂದ ತನ್ನ ಬ್ಯಾಗ್ ಹಿಡಿದು. ಸರಿ ಎಂಬಂತೆ ತಲೆ ಆಡಿಸಿದವಳು ಅಡುಗೆ ಮನೆಗೆ ನಡೆದಳು. ಅವ ಕೋಣೆಗೆ ನಡೆದ. ಅವ ಬಟ್ಟೆ ಬದಲಾಯಿಸಿ ಮುಖ ತೊಳೆದು ಬಂದಾಗ ಶಕ್ತಿ ಊಟದ ತಟ್ಟೆ ಹಿಡಿದು ಅಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ದಳು. ಅವ ಮುಖ ಒರೆಸುತ್ತಾ ಬಂದು ಅವಳ ಪಕ್ಕದಲ್ಲಿ ಕುಳಿತ. ನೀನೇ ತಿನ್ನಿಸೆಂದು ಅವ ಕೇಳಲಿಲ್ಲ, ನೀನೇ ತಿನ್ನು ಎಂದು ಇವಳು ಹೇಳಲಿಲ್ಲ. ಅನ್ನ ಕಲಿಸಿ ಅವನ ಬಾಯಿಗೆ ತುತ್ತಿಟ್ಟಳಷ್ಟೆ. ಅವ ತನ್ನ ಆಸೆ ಅರಿತಳೆಂಬಂತೆ ಖುಷಿಯಿಂದ ಊಟ ಮಾಡಿದ, ಮಾತನಾಡದೆ. ಅವಳು ಅವನನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಾ ಪ್ರೀತಿಯಿಂದ ಅವನಿಗೆ ಊಟ ಮಾಡಿಸಿದಳು. ಇಷ್ಟು ಬೇಗ ಟ್ರೈನಿಂಗ್ ಮುಗಿತಾ ಕೇಳಿದಳು ಅವ ಟಿವಿ ಹಚ್ಚಿ ಮಂಚದಲ್ಲಿ ಕುಳಿತಾಗ. ಹಾಂ, ನಿನ್ನನ್ನು ನೋಡಬೇಕು ಅಂತ ನನಗೂ ತುಂಬ ಆಸೆ ಆಯಿತು, ಅದಕ್ಕೆ ಬಂದ್ಬಿಟ್ಟೆ ರಾತ್ರಿನೇ ಎಂದ ಅವಳು ಪಕ್ಕದಲ್ಲಿ ಕುಳಿತಾಗ. ಮತ್ತೆ ಮೊದಲೇ ಯಾಕೆ ಬರೋದನ್ನು ಹೇಳಿಲ್ಲ ನೀನು ನನಗೆ? ಅವನನ್ನೇ ನೋಡುತ್ತಾ ಕೇಳಿದಳು. ಹೇಳಿದರೆ ಸರ್ಪ್ರೈಸ್ ಹೇಗೆ ಆಗ್ತಿತ್ತು ಎಂದ ಅವಳನ್ನು ನೋಡಿ ಕಣ್ಣು ಹೊಡೆದು. ಸಪ್ಲೈಯರ್ ಇಷ್ಟೊಂದು ನನ್ನನ್ನು ಮಿಸ್ ಮಾಡ್ಕೋತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದವಳು ಅವನೆದೆಗೊರಗಿದಳು. ಅವ ಅವಳ ಬೆನ್ನು ಬಳಸಿ ಟಿವಿ ನೋಡುತ್ತಾ ಕುಳಿತ. ಶಕ್ತಿ ಅಂದರೆ ಸೊಕ್ಕಿನ ಕೋಳಿ ಮರಿನೇ ಇರಬಹುದು, ಆದರೆ ಅವಳೇ ನನ್ನ ಜೀವನ ಹೌದು ಎಂದ ಅವಳ ನೆತ್ತಿಗೆ ಚುಂಬಿಸಿ. ಅವನ ಪ್ರೀತಿಯ ಮಾತು ಸಾಕು ಅವಳ ಮನ ತುಂಬಲು. ತುಂಬ ದಿನಗಳ ನಂತರ ನೋಡಿದ್ದಕ್ಕೋ ಏನೋ ಇಬ್ಬರಲ್ಲೂ ಮಾತನಾಡಲು 100 ಮಾತುಗಳಿದ್ದರೂ ಮಾತನಾಡದೇ ಹೋದರು. ಅವಳಿಗೆ ಅವನ ಬಿಸಿ ಅಪ್ಪುಗೆಯೇ ಹಿತವೆನಿಸಿತ್ತು ಮಾತಿಗಿಂತ. ಅವನಿಗೂ ಅವಳ ಪ್ರೀತಿಯ ಸನಿಹವೇ ಸಾಕಾಗಿತ್ತು. ಅವಳು ತನ್ನೆದೆಯ ಮೇಲೆ ತಲೆ ಇಟ್ಟು ಮಲಗಿದಾಗ ಮಗುವಂತೆ ಅವಳ ತಲೆ ನೆವರಿಸುತ್ತಾ ಅವ ಟಿವಿ ನೋಡುತ್ತಿದ್ದ. ಊರಲ್ಲಾದ ಸುದ್ದಿಗಳನ್ನು ತಿಳಿಯಬೇಕಲ್ಲ. ಅರ್ಧ ಗಂಟೆ ನೋಡಿದವ ಟಿವಿ ಆಫ್ ಮಾಡಿ ಶಕ್ತಿಯತ್ತ ನೋಡಿದ. ಅವಳು ಅವನೆದೆಯ ಮೇಲಿನ ಅಂಗಿ ಕಿವುಚಿ ಹಿಡಿದು ಮಲಗಿದ್ದಳು. ನಿಧಾನವಾಗಿ ಅವಳನ್ನು ಬಳಸಿಯೇ ದಿಂಬಿಗೆ ತಲೆ ಇಟ್ಟವ ಅವಳನ್ನು ತಬ್ಬಿಯೇ ಮಲಗಿದ. ಬಹಳ ದಿನಗಳ ನಂತರ ನೆಮ್ಮದಿಯ ನಿದಿರೆಯೊಂದು ಇಬ್ಬರನ್ನೂ ಆವರಿಸಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.